ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶರಾವತಿ ನೀರಿನಲ್ಲಿ ಮೃತಪಟ್ಟ ಸಿದ್ದಯ್ಯ ಅಸಹಜ ಸಾವಿನ ನಿಷ್ಪಕ್ಷಪಾತ ತನಿಖೆಗೆ ಮಹಾಸಭಾ ಮನವಿ. ಸಿದ್ದಯ್ಯ ಅವರದ್ದು ಸಹಜ ಸಾವಲ್ಲ, ಕೊಲೆ ಶಂಕೆ ವ್ಯಕ್ತಪಡಿಸಿದ ಕೆವಿ ಪ್ರವೀಣ್ ಶೇಖರಪ್ಪ ಹಿರೇಮಠ್. ಮೇ 26ರಂದು ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮಲೆನಾಡು ಮುಸ್ಲಿಂ ಒಕ್ಕೂಟದಿಂದ ಪ್ರತಿಭಟನಾ ಸಭೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಆವಿನಹಳ್ಳಿ ಹೋಬಳಿಯ ಕೋಳೂರು ಗ್ರಾಮದ ಸಿದ್ದಯ್ಯ ಎಂಬುವವರ ಅಸಹಜ ಮರಣದ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿ ಶನಿವಾರ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಮಹಾಸಭಾದ ತಾಲೂಕು ಅಧ್ಯಕ್ಷ ಕೆವಿ ಪ್ರವೀಣ್, ಜಂಗಮ ಸಮಾಜದ ಅಧ್ಯಕ್ಷ ಜಿಎಸ್ ಹಿರೇಮಠ್, ಮಹಾಸಭಾದ ಮಾಜಿ ಅಧ್ಯಕ್ಷ ಶೇಖರಪ್ಪ ಗೌಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಎಸ್ ಪಾಟೀಲ್, ವೃಂದಾ ಜಗದೀಶ್, ನಂದೀಶ್ ಶಿರವಂತೆ, ಅರುಣ್ ರಾಜ್, ತೇಜಸ್ವಿ ಎಮ್ಮಾರ್, ಗುರು ಕಾಗೋಡು, ಗಿರೀಶ್ ಗುಳೆಹಳ್ಳಿ, ಸುಭಾಷ್ ಕೌತಳ್ಳಿ, ವಾಶಂ ರಾಮಚಂದ್ರ ಭಟ್ ಇನ್ನಿತರರು ಹಾಜರಿದ್ದರು. ನೋಡಿ, ಏನು ಇದೇ ಮೇ ತಿಂಗಳು 16ನೇ ತಾರೀಕು ಶರಾವತಿ ಹಿನ್ನೀರು ಕೋಳೂರಿನ ಹಿನ್ನೀರಿನಲ್ಲಿ ಒಂದು ಅಸಹಜವಾಗಿರ್ತಕ್ಕಂಥ ಡೆಡ್ ಬಾಡಿ ಸಿಕ್ತು. ಅದು ನೋಡೋ ತನಕ ಸಿದ್ದಯ್ಯ ಅಂತಕ್ಕಂಥ ಒಬ್ಬ ಏನು ಸ್ವಾಮೀಜಿಯವರು ಅಲ್ಲಿ ಹೆಣವಾಗಿ ಬಿದ್ದಿದ್ರು. ಅವ್ರ ಎಡಗೈ ಕತ್ತರಿಸಿತ್ತು. ಇದು ಒಂದು ಅನುಮಾನಾಸ್ಪದ ಸಾವಿಗೆ ಕಾರಣವಾಗಿತ್ತು. ಕೊನೆಗೆ ಸಂಬಂಧಪಟ್ಟಂತೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಸಾವಿನ ಹಿಂದೆ ಈಗ ಆಲ್ರೆಡಿ ಇವತ್ತು 11 ದಿವಸ ಏನಾಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಕೊಲೆ ಅಂತಕ್ಕಂಥದ್ದು. ಆ ಶರಾವತಿ ಹಿನ್ನೀರಿನಲ್ಲಿ ಕೆಲವೊಂದು ಸಾಮಾಜಿಕ ಮತ್ತು ಕೆಲವೊಂದು ಅಪರಾಧಿಕ ಕೃತ್ಯಗಳು ನಡೀತಾ ಇದಾವೆ. ಆ ಅಪರಾಧಿಕ ಕೃತ್ಯಗಳ ನಡೀತಾ ಇರ್ಬೇಕಾದ್ರೆ ಇವ್ರು ಅದನ್ನ ಏನಾದ್ರು ವೀಕ್ಷಣೆ ಮಾಡಿದ್ರು ಅಥವಾ ಇವ್ರನ್ನ ಅದಕ್ಕೆ ತೊಂದರೆ ಆಗುತ್ತೆ ಅಂತನೋ ಯಾರೋ ಒಂದು ಮಾಡಿರ್ತಕ್ಕಂತಹ ಒಂದು ಬಲವಾಗಿರ್ತಕ್ಕಂಥ ಅನುಮಾನ ಇದೆ. ಇನ್ನೊಂದು ಅನುಮಾನ ಅಂತ ಹೇಳಿದ್ರೆ ಯಾರ್ಯಾರು ಮೀನ್ ಹಿಡಿಯಕ್ ಹೋಗ್ತಾ ಇದ್ರು ಯಾರು ಕೂಡ ಆ ಡೆಡ್ ಬಾಡಿ ಸಿಗೋಕ್ಕಿಂತ ಮುಂಚಿನ ಮೀನ್ ಹಿಡಿಯಕ್ ಹೋಗ್ತಾ ಇಲ್ಲ. ಹಾಗಾಗಿ ಇದನ್ನೆಲ್ಲನೂ ಕೂಡ ನಾವು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು, ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿ ಸಾಗರದಿಂದ ನಾವು ಆಗ್ರಹಿಸೋಕ್ಕೋಸ್ಕರ ಡಿವೈಎಸ್ ಮನವಿ ಕೊಡ್ತಿದ್ವಿ. ಈಗ ತನಿಖೆ ಪ್ರಗತಿಲಿ ಇದೆ, ಆದ್ರೂ ಕೂಡ ನಾವು ಸಮಾಜದಿಂದ ಒಂದು ಒತ್ತಡ ಹಾಕ್ತೀವಿ ನಿಷ್ಪಕ್ಷಪಾತ. ಸನ್ಮಾನ್ಯ ಸಮಾಜ ಬಾಂಧವರೇ, ಇವತ್ತಿನ ದಿವಸ ಶರಾವತಿ ಹಿನ್ನೀರಿನ ಹಿನ್ನೆಲೆಯಲ್ಲಿ ನಮ್ಮವರೇ ಆದಂಥ ಅಂದರೆ ನಮ್ಮ ಸಮಾಜಕ್ಕೆ ಸೇರಿದಂಥ ಒಬ್ಬ ಸಿದ್ದಯ್ಯ ಅನ್ನೋ ವ್ಯಕ್ತಿ ಮರಣರಾಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ, ಅಂತೂ ಒಂದು ಕೊಲೆ ಅಂತೂ ಆಗಿದೆ ಅಂತ ನಮ್ಮೆಲ್ಲರ ಅನುಮಾನ. ಅದು ಎಷ್ಟು ಮಟ್ಟಿಗೆ ಸರಿಯೋ ತಪ್ಪೋ ಯಾರಿಗೋ ಇಲ್ಲಿ ನಿಜವಾದ ಒಂದು ಮಾಹಿತಿ ನಮಗೆ ಗೊತ್ತಿಲ್ಲದೆ ಹೋದ್ರೂ ಕೂಡ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅದ್ರ ಬಗ್ಗೆ ಸರಿಯಾಗಿ ಒಂದು ತನಿಖೆ ಮಾಡಿ ಸರಿಯಾದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಅವ್ರಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ದೃಷ್ಟಿಯಿಂದ ನಾವು ಈ ಒಂದು ಸಿದ್ದಯ್ಯನವರು ಅಂತೇಳಿ ನಮ್ದು ಮೂಲ ಬೇಸೂರಿನಿದ್ದಲ್ಲಿಂದ ನನಗೆ ಅವರಿಗೆ ಪರಿಚಯ ಎಲ್ಲ ಇತ್ತು. ನಾ ಮೊನ್ನೆ 3:30 ಗಂಟೆಗೆ ನಂಗೆ ಗೊತ್ತಾಯ್ತು ಹಿಂಗಾಗಿದೆ ಅಂತ. ನಾನು ಮತ್ತೆ ಬರದಳ್ಳಿ ಅನಿಲ್ ಅಂತೇಳಿ ಅಲ್ಲಿ ಹೋದೆವು. ಪೊಲೀಸ್ನ ನಮ್ಗಿಂತ ಮುಂಚೆ ಹೋಗಿದ್ರು. ಅವ್ರು ಹೋಗಿ ಏನೇನು ಇದು ಮಾಡ್ಬೇಕು ಅವ್ರು ಮಾಡ್ತಾ ಇದ್ರು. ನಾವು ಅಲ್ಲಿ ಹೋದೆವು. ಆಮೇಲೆ ಹೆಣ ಅಲ್ಲ ಎತ್ತಿ ಎಲ್ಲ ಇದು ಮಾಡಿ ಸಾಗರ ಸ್ಟೇಷನ್ ಇದಕ್ಕೆ ತಂದು ಹಾಸ್ಪಿಟ್ಲಿಗೆ ತಂದು ಇಲ್ಲಿ ಪೋಸ್ಟ್ ಮಾರ್ಟಮ್ ಹೋಗಿ ಶಿವಮೊಗ್ಗದಾಗ ಎಲ್ಲ ಇದು ಮಾಡಿ ಎಲ್ಲ ಇದು ಮಾಡಿದೀವಿ. ಏನ್ ಮಾಡ್ಬೇಕು ಅದನ್ನ ಒಂದು ಹಂತದಲ್ಲಿ ಆಗ್ತಾ ಇದೆ. ಅದು ನಿನ್ ಮುಂದೆ ಅದು ಯಾವ ರೀತಿ ಆಗೈತೆ ಅನ್ನೋದು ನಮ್ಗದು ಇದು ಮಾಡ್ಕೊಳಕ್ಕಾಗಲ್ಲ. ಒಂದು ಕೈ ಇಲ್ಲ, ಹಿಂಗೆಲ್ಲ ಆಗ್ತಾ ಇದೆ. ಅವ್ರಿಗೆ ನ್ಯಾಯ ಸಿಗ್ಲಿ, ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾವು ಕೇಳ್ತೇವೆ, ಅಷ್ಟು ಬಿಟ್ರೆ ಮತ್ತೆ ಬೇರೆ ಏನೂ ಇಲ್ಲ ಇದರಲ್ಲಿ. ಪೊಲೀಸ್ನವ್ರು ಒಳ್ಳೆ ಈಗಲೂ ನಿನ್ನೆ ನನಗೂ ಫೋನ್ ಮಾಡಿದ್ರು ಪೊಲೀಸ್ನವರು, ಹಿಂಗ ಆಗಿದೆ ಅಂತ ಮಾಡಿದ್ರು. ನಾನು ಹೇಳಿದೆ ಈ ರೀತಿ ಇದ್ದೆಲ್ಲ ಹೇಳಿದೆ ನಾನು ಅವರಿಗೂ. ಎನ್ಕ್ವೈರಿ ಆಗಿದೆ, ಯಾರೇ ತಪ್ಪಿಸ್ತಿದ್ರು ಇರ್ಲಿ ಅವ್ರಿಗೆ ಇವ್ರಿಗೆ ಒಂದು. ವಕ್ಫ್ ಕಾಯ್ದೆ ತಿದ್ದುಪಡಿ 2025 ವಿರೋಧಿಸಿ ಮೇ 26ರಂದು ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಲೆನಾಡು ಮುಸ್ಲಿಂ ಒಕ್ಕೂಟದ ಸದ್ದಾಂ ದೊಡ್ಮನೆ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಮೊಹಮ್ಮದ್ ತೂಫೇಲ್, ಮೊಹಮ್ಮದ್ ಅಶ್ರಫ್ ರಾಜಾ, ಮೊಹಮ್ಮದ್ ಅಲಿ ಮದನಿ, ಮೊಹಮ್ಮದ್ ಬಿಲಾಲ್, ಮೊಹಮ್ಮದ್ ಫಾರೂಕ್ ಇನ್ನಿತರರು ಹಾಜರಿದ್ದರು. ಈ ಒಂದು ಸಂಘಟನೆಯ ವತಿಯಿಂದ ದಿನಾಂಕ 26/5/2025 ಸೋಮವಾರ ಸಮಯ ಬೆಳಗ್ಗೆ 11 ಗಂಟೆಯಿಂದ ಸ್ಥಳ ನಗರಸಭೆ ಗಾಂಧಿ ಮೈದಾನದಲ್ಲಿ 11 ಗಂಟೆಯಿಂದ 2 ಗಂಟೆಯವರೆಗೆ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಕ್ಫ್ ಎಂದರೆ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಾಗಿ ಅಲ್ಲಾಹನ ಹೆಸರಿನಲ್ಲಿ ಅರ್ಪಿಸಲಾದ ಆಸ್ತಿ. ಈ ಆಸ್ತಿ ಆದಾಯದಿಂದ ಮಸೀದಿಗಳ ನಿರ್ವಹಣೆ, ಬಡವರ ಅನಾಥರ ಸೇವೆ ಹಾಗೂ ಶಿಕ್ಷಣ ಮತ್ತು ಆರೋಗ್ಯ
ಸೇವೆಗಳನ್ನು ನೀಡಲಾಗುತ್ತದೆ. ಆದರೆ ಈಗಾಗಲೇ ಕೇಂದ್ರ ಸರ್ಕಾರವು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತಂದಿದೆ. ಅದರ ವಿರುದ್ಧವಾಗಿ ಸಾಗರದಲ್ಲಿ ಮಲೆನಾಡು ಮುಸ್ಲಿಂ ಒಕ್ಕೂಟ ವತಿಯಿಂದ ಪ್ರತಿಭಟನಾ ಸಭೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ MSM ಅಬ್ದುಲ್ ರಶೀದ್ ಜೈನಿ ಸಖಾಫಿಯವರು ಆಗಮಿಸಲಿದ್ದಾರೆ. ಹಾಗೆ ಸುಧೀರ್ ಕುಮಾರ್ ಮುರಳಿ ಖ್ಯಾತ ಭಾಷಣಕಾರರು ಹಾಗೂ ರಾಜ್ಯಾಧ್ಯಕ್ಷರು APCR ಇವರು ಕೂಡ ಆಗಮಿಸಲಿದ್ದಾರೆ. ಹಾಗೆ ಮೌಲಾನಾ ಮೊಹಮ್ಮದ್ ಅಬು ತಾಲಿಬ್ ರಹಮಾನಿ ಸಾಬ್ ಅವರು ಕೂಡ ಆಗಮಿಸುತ್ತಾ ಇದ್ದಾರೆ ಹಾಗೂ ಅನೇಕ ಗಣ್ಯರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ಕಾರ್ಯಕ್ರಮ ನಮ್ಮ ಮೂಲ ಧಾರ್ಮಿಕ ಹಕ್ಕುಗಳಿಗೆ ಕಪ್ಪು ಕಾನೂನು ತಂದಿರುವ ಉದ್ದೇಶಕ್ಕಾಗಿ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.